ಹಿಂದೂಗಳಿದ್ದರ ಈ ವಿಡಿಯೋ ತಪ್ಪದೆ ನೋಡಬೇಕು. ಯಾಕಪ್ಪ ಅಂತಂದರೆ 28 ಹಿಂದೂ ಜನರನ್ನು ಹೀನಾಯವಾಗಿ ಕೊಂದಿದ್ದಾರೆ. ಯಾಕಪ್ಪ ಅಂತಂದರೆ ಯಾವುದೋ ದೇಶ ಯಾವುದೋ ಮೂಲದಿಂದ ಬಂದು ಧರ್ಮವನ್ನು ಕೇಳಿ ನಮಗೆ ಹೀನಾಯವಾಗಿ ಒಂದು ಕ್ರೂರಿಯಿಂದ ಗನ್ನಿಂದ ಶೂಟ್ ಮಾಡಿದ್ದಾರೆ. ಸೊ ಎಲ್ಲರೂ ಯಾರ್ಯಾರು ಹಿಂದೂಗಳಿದ್ದಾರೆ ಈ ವಿಡಿಯೋ ನೋಡಬೇಕು. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರ್ಯಾರು ಹಿಂದೂಗಳಿದ್ದಾರೆ ಎಲ್ಲರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಲಿ. ಯಾಕಪ್ಪ ಅಂತಂದರೆ ಇದು ಹಿಂದೂಗಳಿಗಾಗಿ ಮಾಡಿದ ಒಂದು ವಿಡಿಯೋ. ಸೊ ಈಗಾಗಲೇ ವಿಡಿಯೋ ಪ್ಲೇ ಮಾಡಿದ್ದೀನಿ. ಇದು ಎಲ್ಲಿ ನಡೆದಿದೆ, ಹೇಗೆ ನಡೆದಿದೆ ಮತ್ತು ಯಾವ ಜಾಗದಲ್ಲಿ ಮತ್ತು ಎಷ್ಟು ಜನ ಹೋಗಿದ್ದರು ಮತ್ತು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅದೆಲ್ಲ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಆ ವಿಡಿಯೋ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಜೈ ಶ್ರೀರಾಮ್ ಎಲ್ಲರಿಗೂ. ಈಗ ಎಲ್ಲಿ ನಡೆದಿದೆಪ್ಪ ಅಂದರೆ ಕಾಶ್ಮೀರದ ಪಹಲ್ಗಾಮ್ ಎಂಬ ಜಾಗದಲ್ಲಿ ನಡೆದಿದೆ. ಅದು ಬೈಸನ್ಮೇರಿ ಹತ್ತಿರ ಬರುತ್ತೆ. ಪಹಲ್ಗಾಮಿಂದ 5ರಿಂದ 6 ಕಿಲೋಮೀಟರ್ ದೂರ ಇರುವ ಇದು ಗುಡ್ಡಗಾಡಿನ ಪ್ರದೇಶ. ಸುತ್ತಲೆಲ್ಲ ಗಿಡ ಮರಗಳು ಇದ್ದಾವೆ ಮತ್ತು ಸುತ್ತಲೆಲ್ಲ ಹಸಿರಿದೆ. ಸುತ್ತಲೆಲ್ಲ ಹಸಿರಿದೆ ಮತ್ತು ಗಿಡ ಮರಗಳಿದ್ದಾವೆ ಮತ್ತು ದಟ್ಟ ಅರಣ್ಯವಾದ ಪ್ರದೇಶ ಇದೆ ಮತ್ತು ಸುತ್ತಮುತ್ತ ಒಂದು ಹಿಮದಿಂದ ಕೂಡಿದಂಥ ಒಂದು ಪ್ರದೇಶ. ಸೊ ಇದಕ್ಕೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೆಸರಿಡ್ತಾರೆ. ಸೊ ಇದೆಲ್ಲ ಫೇಮಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ಇವಾಗ ಬೇಸಿಗೆ ರಜೆ ಇದೆ. ಸೊ ಎಲ್ಲರೂ ಎಲ್ಲ ಕಡೆ ಬಿಸಿಲಿರುತ್ತೆ. ಆದರೆ ಅಲ್ಲಿ ಇವಾಗ ಕೋಲ್ಡ್ ತಂಪಾಗಿರುತ್ತೆ ಮತ್ತು ನೋಡೋಕ್ಕೆ ಒಂಥರ ನ್ಯಾಚುರಲ್ ಆಗಿರುತ್ತೆ. ಯಾಕಂದರೆ ಅರಣ್ಯ ಪ್ರದೇಶ ಇರುತ್ತೆ, ಹಸಿರಾದ ಒಂದು ವಾತಾವರಣ ಇರುತ್ತೆ. ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ನೋಡಿ ಹೇಗಿದೆ ಅದು. ಪಹಲ್ಗಾಮ್ ಅಂತ ಊರಿದೆ. ಅದರಿಂದ 5ರಿಂದ 6 ಕಿಲೋಮೀಟರ್ ದೂರ ಇದೆ. ವಿಡಿಯೋ ನೋಡಿ ಈ ಥರ ಇದೆ. ಫುಲ್ಲು ಹಸಿರಾದ ಇದೆ ಮತ್ತು ನದಿ ಇದೆ ಮತ್ತು ಹಿಮದಿಂದ ಕೂಡಿದಂಥ ಒಂದು ವಾತಾವರಣ ಇದೆ. ಸೊ ಅದಕ್ಕಾಗಿ ಎಲ್ಲರೂ ಇಷ್ಟಪಟ್ಟು ಆ ಪ್ಲೇಸಿಗೆ ಹೋಗ್ತಾರೆ. ಕಾಶ್ಮೀರದ ಹತ್ತಿರ ಇರುತ್ತೆ ಅದು. ಸೊ ಅದು ಪಹಲ್ಗಾಮ್ ಎಂಬ ಊರಿದೆ. ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೆಸರಿಡ್ತಾರೆ. ಸೊ ಅದೊಂದು ಟೂರಿಸ್ಟು ಪ್ಲೇಸ್ದು. ಸೊ ಸುಮಾರು ಈ ಘಟನೆ ಯಾವಾಗ ನಡೆದಿದೆಪ್ಪ ಅಂತಂದರೆ ಏಪ್ರಿಲ್ 22 ಸುಮಾರು ಮಧ್ಯಾಹ್ನ 1 ಗಂಟೆ ಆಗಿರುತ್ತೆ. ಎಲ್ಲರೂ ತಮ್ಮ ಫ್ಯಾಮಿಲಿ ಜೊತೆ, ತಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಸಂಬಂಧಿಕರ ಜೊತೆ ಹೋಗಿರ್ತಾರೆ. ಕೆಲವೊಂದಿಷ್ಟು ಜನ ತಮ್ಮ ಮಕ್ಕಳೊಂದಿಗೆ ಟ್ರಿಪ್ಪಿಗೆ ಹೋಗಿರ್ತಾರೆ. ಕೆಲವೊಂದಿಷ್ಟು ಜನ ತಮ್ಮ ಹೆಂಡತಿ ಜೊತೆ, ಅಂದರೆ ಇವಾಗ ನ್ಯೂಲಿ ಮ್ಯಾರಿಡ್ ಆದಂಥ ಕಪಲ್ಸು ಹನಿಮೂನ್ ಮಾಡೋಕ್ಕಂತ ಹೋಗಿರ್ತಾರೆ. ಇದು ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ. ನೋಡೋಕ್ಕೆ ಚೆನ್ನಾಗಿರುತ್ತೆ ಪ್ಲೇಸು. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಪಾನಿಪುರಿ, ಮ್ಯಾಗಿ ಆ ಥರ ಏನೇನೋ ತಿಂತಾ ಇರ್ತಾರೆ. ಕೆಲವೊಂದಿಷ್ಟು ಜನ ಫೋಟೋ ತೊಗೊತಿರ್ತಾರೆ. ಕೆಲವೊಂದಿಷ್ಟು ಜನ ವೀಡಿಯೋ ಮಾಡ್ಕೊತಿರ್ತಾರೆ. ಯಾಕಪ್ಪ ಅಂತಂದರೆ ನೋಡೋಕ್ಕೆ ಚೆನ್ನಾಗಿರೋದು ಪ್ಲೇಸ್ ಇದೆ. ಅದಕ್ಕೋಸ್ಕರ ಎಲ್ಲಾದರೂ ನಾವು ಹೋದರೆ, ಟೂರಿಸ್ಟ್ ಪ್ಲೇಸ್ಗೆ ಹೋದರೆ, ಚೆನ್ನಾಗಿರೋ ಪ್ಲೇಸಿಗೆ ಹೋದರೆ ಯಾರಾದರೂ ನಾವು ನಾರ್ಮಲಾಗಿ ವೀಡಿಯೋ ಮಾಡ್ಕೊಳ್ಳೋದು, ಫೋಟೋ ತೊಗೊಳ್ಳೋದು ಇದು ಕಾಮನ್ ಇರುತ್ತೆ. ಅದೇ ಥರ ನಡೀತಾ ಇರುತ್ತೆ. ಸುಮಾರು 1 ಗಂಟೆ ಆಗಿರುತ್ತೆ. ಒಂದು ಗನ್ ಶೂಟ್ ಸೌಂಡ್ ಬರುತ್ತೆ. ಅದು ಗನ್ ಶೂಟ್ ಸೌಂಡ್ ಬಂದ ತಕ್ಷಣ ಎಲ್ಲರಿಗೂ ಅನಿಸುತ್ತೆ ಏನಪ್ಪ ಅಂತಂದರೆ ಇದು ಟೂರಿಸ್ಟ್ ಪ್ಲೇಸ್ ಇದೆ, ಇಲ್ಲಿ ಏನೋ ಆರ್ಮಿ ಇರ್ಬೋದು. ಯಾಕಪ್ಪ ಅಂತಂದರೆ ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಸೆಕ್ಯೂರಿಟಿ ಥರ ಆರ್ಮಿ ಇದು ಇಟ್ಟಿರ್ತಾರೆ. ಅದಕ್ಕೋಸ್ಕರ ಆರ್ಮಿ ಇದ್ದಿರ್ಬೋದು ಅಂತ ಎಲ್ಲರೂ ಅನ್ಕೋತಾರೆ. ಬಟ್ ಸಡನ್ಲಿ ಒಬ್ಬರನ್ನ ಶೂಟ್ ಮಾಡೋದನ್ನು ನೋಡಿಬಿಡ್ತಾರೆ. ಅದನ್ನು ನೋಡಿ ಎಲ್ಲರೂ ಬಚ್ಚಿಟ್ಕೊಳ್ಳೋದು ಆ ಕಡೆ ಈ ಕಡೆ ನೋಡ್ತಾರೆ. ಬಟ್ ಯಾವುದು ಜಾಗ ಸಿಗಲ್ಲ. ಆದರೂ ಕೂಡ 4 ಜನ ಬರ್ತಾರೆ. 4 ಜನ ಯಾವ ರೀತಿ ಇರ್ತಾರಪ್ಪ ಅಂತಂದರೆ ನಮ್ಮ ಇಂಡಿಯನ್ ಆರ್ಮಿ ಡ್ರೆಸ್ಸಲ್ಲಿ ಇರ್ತಾರೆ. ಬಟ್ ಮುಖದ ಮೇಲೆ ಮಾಸ್ಕ್ ಹಾಕ್ಕೊಂಡಿರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಬರ್ತಾರೆ. ಬಂದು ಅಲ್ಲಿ ಇರ್ತಕ್ಕಂಥ ಪುರುಷರನ್ನು ಕೇಳ್ತಾರೆ, ನಿಮ್ಮ ಹೆಸರು ಕೇಳ್ತಾರೆ, ಶೂಟ್ ಮಾಡಿಬಿಡ್ತಾರೆ. ನಿಮ್ಮ ಧರ್ಮ ಕೇಳ್ತಾರೆ, ಶೂಟ್ ಮಾಡಿಬಿಡ್ತಾರೆ. ಮತ್ತು ಅವ್ರು ನೋಡಿ ಭಾಷೆ ಕೇಳಲ್ಲ, ಜಾತಿ ಕೇಳಲ್ಲ, ಧರ್ಮನೇ ಕೇಳಿ ಶೂಟ್ ಮಾಡಿಬಿಡ್ತಾರೆ. ಯಾಕಪ್ಪ ಅಂತಂದರೆ ಅವ್ರಿಗೆ ಬೇಕಾಗಿದ್ದು ಹಿಂದೂ ಧರ್ಮದವರು. ಯಾರು ಹಿಂದೂ ಧರ್ಮದವರು ಇದ್ದಾರೋ ಅವರನ್ನು ಶೂಟ್ ಮಾಡಬೇಕಂತ ಅವ್ರದ್ದೊಂದು ಇಂಟೆನ್ಸಿಟಿ ಇರುತ್ತೆ. ಅದಕ್ಕೋಸ್ಕರ ಅವರು ಯಾರ್ಯಾರು ಹಿಂದೂ ಇರ್ತಾರೆ ಅವರನ್ನು ಮಾತ್ರ ಕೊಲ್ತಾರೆ. ಹೆಸರು ಕೇಳ್ತಾರೆ, ಶೂಟ್ ಮಾಡಿಬಿಡ್ತಾರೆ. ಯಾಕಪ್ಪ ಅಂತಂದರೆ ಹೆಸರಲ್ಲಿ ಗೊತ್ತಾಗ್ಬಿಡುತ್ತೆ ಯಾರು ಹಿಂದೂ, ಯಾರು ಮುಸ್ಲಿಮ್ ಅಂತ, ಯಾರು ಕ್ರಿಶ್ಚಿಯನ್ ಅಂತ. ಸೊ ಹೆಸರು ಕೇಳ್ತಾರೆ, ಶೂಟ್ ಮಾಡಿಬಿಡ್ತಾರೆ. ಹಿಂದೂ ಇದ್ದರೆ, ಮುಸ್ಲಿಮ್ ಇದ್ದರೆ ಬಿಟ್ಟುಬಿಡ್ತಾರೆ, ಬೇರೆ ಕಾಸ್ಟ್ ಇದ್ದರೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದಿಷ್ಟು ಜನ ಮುಸ್ಲಿಮ್ ಇದ್ದರೆ ಹೆಸರು ಹೇಳಿದ್ರೆ ಬಿಡ್ತಿರ್ಬೋದು ಅಂತ ಒಂದು ಮುಸ್ಲಿಮ್ ಹೆಸರು ಹೇಳ್ತಾರೆ. ಮುಸ್ಲಿಮ್ ಇರತಕ್ಕಂಥ ಹಿಂದೂ ಇದ್ದರೂ ಕೂಡ ಮುಸ್ಲಿಮ್ ಹೆಸರು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಡೌಟ್ ಬಂದುಬಿಡುತ್ತೆ. ಆ ತಕ್ಷಣ ಏನು ಮಾಡ್ತಾರಪ್ಪ ಅಂತಂದರೆ ನೀವು ಕುರಾನ್ ಓದಿದ ತಕ್ಷಣ ಗೊತ್ತಾಗುತ್ತೆ. ಯಾಕಂದರೆ ಕುರಾನ್ ಓದೋದು, ನಮಾಜ್ ಓದೋದು ಓನ್ಲಿ ಮುಸ್ಲಿಂ ಜನ. ಅದಕ್ಕೋಸ್ಕರ ಕುರಾನ್ ಓದಿ ಅಂತಾರೆ. ಕೆಲವೊಂದಿಷ್ಟು ಜನ ಓದ್ತಾರೆ, ಕೆಲವೊಂದಿಷ್ಟು ಜನ ಓದಲ್ಲ. ಯಾಕಪ್ಪ ಅಂತಂದರೆ ಅವರು ಹಿಂದೂ ಇರ್ತಾರೆ. ಆ ತಕ್ಷಣ ಅದರಲ್ಲೂ ಕೂಡ ಡೌಟ್ ಬರುತ್ತೆ. ಡೌಟ್ ಬಂದ ತಕ್ಷಣ ಇನ್ನೊಂದು
ವಿಚಾರ ಬರುತ್ತೆ. ಏನಪ್ಪ ಅಂತಂದರೆ ಮುಸ್ಲಿಮರು ಮುಂಜಿ ಮಾಡ್ಕೋತಾರೆ. ಆ ತಕ್ಷಣ ಮುಂಜಿ ಮಾಡ್ಕೋತಾರೆ. ಯಾವ ರೀತಿ ಮಾಡ್ತಾರಪ್ಪ ಅಂತಂದರೆ ಅವರನ್ನ ಪುರುಷರ ಬಟ್ಟೆನ ಬಿಚ್ಚಿ, ಪ್ಯಾಂಟ್ ಬಿಚ್ಚಿ, ಅವ್ರ ಪ್ರೈವೇಟ್ ಪಾರ್ಟನ್ನು ಚೆಕ್ ಮಾಡ್ತಾರೆ. ಮುಂಜಿ ಮಾಡಿದ್ರೆ ಮಾತಾಡ್ಬಿಡ್ತಾರೆ. ಯಾಕಪ್ಪ ಅಂತಂದರೆ ಮುಸ್ಲಿಮರು ಮುಂಜಿ ಮಾಡ್ಕೋತಾರೆ. ಅದಕ್ಕೆ ಮುಂಜಿ ಮಾಡಿದ್ರೆ ಬಿಟ್ಬಿಡ್ತಾರೆ. ಒಂದು ವೇಳೆ ಮುಂಜಿ ಮಾಡಿಲ್ಲ ಅಂದರೆ ಅವರನ್ನು ಅಲ್ಲೇ ಗನ್ನಿಂದ ಶೂಟ್ ಔಟ್ ಮಾಡಿಬಿಡ್ತಾರೆ. ಅದೇ ಥರ ಶೂಟ್ ಔಟ್ ಮಾಡಿದ ತಕ್ಷಣ ಎಲ್ಲರೂ ಗಾಬರಿ ಆಗ್ತಾರೆ. ನಮ್ಗೆ ಸಹಾಯ ಹೊಡಿತಾರೆ. ಬಟ್ ಎಲ್ಲರಿಗೂ ಸಹಾಯ ಹೊಡೆಯಲ್ಲ. ಮಹಿಳೆಯರಿಗೆ ಅಷ್ಟು ಬಿಟ್ಬಿಡ್ತಾರೆ. ಮಹಿಳೆಯರು ಕೇಳ್ಕೊತಾರೆ, ಮಹಿಳೆಯರು ಪ್ಲೀಸ್ ಬಿಟ್ಬಿಡಿ ಅಂತ. ಆದರೆ ಯಾರಿಗೂ ಕೇಳಲ್ಲ ಅವರು. ಇಷ್ಟೆಲ್ಲ ಇದು ಮಾಡಿದ ತಕ್ಷಣ ಇಷ್ಟು ಕ್ರೂರಿಯಿಂದ ಸಹಾಯ ಹೊಡಿತಾರೆ ಅಂದರೆ ಅಲ್ಲಿ ಮಹಿಳೆಯರು ಕೇಳಿಕೊಂಡ್ರು ಕೂಡ ಅವರು ಬಿಡಲ್ಲ. ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯವರು ಯಾರಪ್ಪ ಅಂತಂದರೆ ಮಂಜುನಾಥ್ ರಾವ್ ಅವರು ಹೋಗಿರ್ತಾರೆ. ಮತ್ತು ಫ್ಯಾಮಿಲಿ ಜೊತೆ ಪತ್ನಿ ಪಲ್ಲವಿ ಮತ್ತು ಮಗ ಅಭಿಜಯ್ ಅಂತ ಅವ್ರು 3 ಜನ ಟ್ರಿಪ್ಪಿಗೆ ಹೋಗಿರ್ತಾರೆ. ಟ್ರಿಪ್ಪಿಗೆ ಹೋಗಿರ್ತಾರೆ. ಯಾಕಪ್ಪ ಅಂತಂದರೆ ಅವನ ಮಗ ಮಂಜುನಾಥ್ ಅವ್ರ ಮಗ PUCಯಲ್ಲಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿರ್ತಾನೆ. ಅದಕ್ಕೋಸ್ಕರ ವೆಕೇಷನ್ಗೆ ಹೋಗಿರ್ತಾರೆ. ವೆಕೇಷನ್ಗೆ ಹೋಗಿದ ತಕ್ಷಣ ಅಲ್ಲಿ ಪಹಲ್ಗಾಮ್ ಅಲ್ಲಿ ಕೂಡ ಅವರು ಅಲ್ಲೊಂದು ಟ್ರಿಪ್ ಇರುತ್ತೆ. ಅಲ್ಲಿ ಹೋಗಿದ ತಕ್ಷಣ ಮಗನಿಗೆ ಸುಸ್ತಾಗಿರುತ್ತೆ. ಅದಕ್ಕೋಸ್ಕರ ಮಗನಿಗೆ ತಿನ್ನಕ್ಕೆ ತಿನ್ನು ವಸ್ತು ತರಕ್ಕಂತ ಹೋಗಿರ್ತಾರೆ. ಹೋಗಿದ ತಕ್ಷಣ ಗನ್ ಸೌಂಡ್ ಬಂದ ತಕ್ಷಣ ಮಗ ಮತ್ತು ತಾಯಿ ತಾಯಿ ಕುಂತಿರ್ತಾರೆ. ಮತ್ತು ತಂದೆ ಮಂಜುನಾಥ್ ಅವರಿಗೆ ಇಬ್ಬರಿಗೆ ತಿನ್ನಕ್ಕಂತ ಏನೋ ತರಕ್ಕೆ ಹೋಗ್ತಾರೆ. ಹೋಗಿದ ತಕ್ಷಣ ಇವರು ಗನ್ ಸೌಂಡ್ ಕೇಳಿಸಿ ಯಾರು ಪಲ್ಲವಿ ಅವರು ಮತ್ತು ಮಗ ಅವ್ರು ಗನ್ ಸೌಂಡ್ ಕೇಳಿ ಓಡಾಡ್ತಾರೆ. ಅಪ್ಪ ಇಲ್ಲದಾನ ಅಂತ ನೋಡಿದ್ರೆ ಶೂಟ್ ಔಟ್ ಆಗಿ ಅವರು ಸತ್ತು ಬಿದ್ದಿರ್ತಾರೆ. ಅಲ್ಲಿ ಹೋಗಿ ಅವ್ರು ಬೇಡ್ಕೋತಾರೆ, ಪಲ್ಲವಿ ಅವರು ಬಿಟ್ಬಿಡಿ ನನ್ನ ಗಂಡನನ್ನು ಬಿಟ್ಬಿಡಿ ಅಂತಂದರೆ ಆದರೆ ಅಲ್ಲಿ ಹೋಗೋಟ್ಟಿಗೆ ಸತ್ತು ಬಿಡ್ತಾರೆ. ಆದರೆ ಪಲ್ಲವಿ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಏನಪ್ಪ ಅಂತಂದರೆ ನನ್ನ ಕಣ್ಣಿನ ಮುಂದೆ ನನ್ನ ಗಂಡನ ಕೊಲ್ಬಿಟ್ಟು ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಥರ ಕ್ವಶನ್ ಕೇಳಿದಾಗ ಆಗ ಡೈರೆಕ್ಟ್ ಹೇಳ್ತಾರೆ, ಇಲ್ಲಿ ಏನೇನು ನಡೆದಿದೆ ಎಲ್ಲ ವಿಷಯಗಳು ನಿಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಹೇಳಬೇಕು, ಅದಕ್ಕೋಸ್ಕರ ನಿಮ್ಮ ಹೆಂಗಸರನ್ನ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟಿರ್ತಾರೆ. ಯಾಕೆ ಹೇಳ್ತಾರೆ, ಎಲ್ಲ ಹೆಂಗಸರನ್ನು ಬಿಟ್ಟಿರ್ತಾರೆ, ಪುರುಷರಿಗೆ ಮಾತ್ರ ಅವರು ಶೂಟ್ ಔಟ್ ಮಾಡಿರ್ತಾರೆ. ಅದೇ ಥರ ಇನ್ನೊಂದು ಜೋಡಿ ಬಂದಿರುತ್ತೆ ಹನಿಮೂನ್ ಟ್ರಿಪ್ಪಿಗೆ. ನೋಡಿ, ಮದುವೆಯಾಗಿ 1 ವೀಕ್ ಆಗಿರುತ್ತೆ, ಅವರು ಹನಿಮೂನ್ ಟ್ರಿಪ್ಪಿಗೆ ಬಂದಿರ್ತಾರೆ. ಅವ್ರಿಗೇನು ಗೊತ್ತು ಹನಿಮೂನ್ಗೆ ಬಂದು ಸಾವಿನ ಟ್ರಿಪ್ಪಿಗೆ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅದನ್ನು ಕೇಳಿ ನಮಗೂ ಕೂಡ ಒಂಥರ ಮುಜುಗರ ಆಗುತ್ತೆ. ಯಾಕಪ್ಪ ಅಂತಂದರೆ ಅವರೇನೋ ಕನಸುಗಳು ಕಟ್ಟಿರ್ತಾರೆ, ಇಲ್ಲಿ ಬಂದು ಏನೋ ಕನಸು ಕಟ್ಟಿರ್ತಾರೆ, ಮುಂದೆ ಹೋಗಿ ಕೂಡ ಅವ್ರು ಎಷ್ಟೋ ಕನಸುಗಳು ಇದ್ದಿರ್ತವೆ. ಇಲ್ಲಿ ಅವರ ಕನಸು ಯಾವ ಥರ ಆಗುತ್ತೆ ಅಂದರೆ ಹೇಳೋದಂತ ಒಂದು ಫೋಟೋ ಕೂಡ ಹಾಕಿದೆ ನೋಡಿ. ಇದು ಫೋಟೋ ವೈರಲ್ ಆಗಿದೆ. ಸ್ಟಾರ್ಟಿಂಗ್ ಒಂದು ಫೋಟೋ ಹಾಕಿದೆ ನಾನು. ಯಾವ ಥರ ಅಂದರೆ ಒಂದು ಹೆಣ್ಣು ಕೂತ್ಕೊಂಡಿದ್ದಾಳೆ ಅಳ್ತಾ, ಮತ್ತು ಒಂದು ಸತ್ತು ಹೋದ ಮನುಷ್ಯ ಇದ್ದಾನೆ ಅಲ್ಲಿ ಕೆಳಗಡೆ. ಅಲ್ಲಿ ಆ ಸತ್ತು ಹೋದ ಮನುಷ್ಯನ ಮುಂದೆ ಒಂದು ಹೆಣ್ಣು ಅಳ್ತಾ ಇದೆ. ಆ ಹೆಣ್ಣಿನ ಹೆಸರು ಹಿಮಾಂಶಿ ನರ್ವಾಲ್ ಅಂತ. ಅವರು ಬಿಹಾರದವರು. ಇವಾಗ ತಾನೇ 16ನೇ ತಾರೀಕು ಮದುವೆ ಆಗಿರುತ್ತೆ. ಮದುವೆಯಾಗಿ 1 ವೀಕ್ ಆಗಿ ಇಲ್ಲಿ ಹನಿಮೂನ್ ಟ್ರಿಪ್ಪಿಗೆ ಬಂದಿರ್ತಾರೆ. ನೋಡಿ, ಜಸ್ಟ್ 1 ವೀಕಲ್ಲೇ ಅವರು ಸಾವಿಗೆ ತುತ್ತಾಗ್ತಾರೆ. ಇದನ್ನು ನೋಡಿ ನಮಗೂ ಕೂಡ ಮನಸ್ಸು ಚೂರಾಗುತ್ತೆ, ಹೌದಲ್ವಾ? ಈ ಥರ ಇಷ್ಟು ಕೇಳ್ಕೊಂಡ್ರು ಕೂಡ ಅವ್ರು ಬಿಡಲಿಲ್ಲ. ಹೆಣ್ಮಕ್ಳು ಕೇಳ್ಕೊತಾರಂತೆ, ಪ್ಲೀಸ್ ಬಿಟ್ಬಿಡಿ, ಏನು ಮಾಡೋಕ್ಕೆ ಹೋಗಬೇಡಿ ಅಂತ. ಆದರೂ ಕೂಡ ಕೇಳಲ್ಲ. ಎಷ್ಟು ಕ್ರೂರಿದ್ದಾರೆ ನೋಡಿ. ಅವ್ರಿಗೆ ನೋಡಿದ್ರೆ ಸಿಟ್ಟು ಬರುತ್ತೆ. ನಿಮ್ಮಲ್ಲಿ ಕೂಡ ಒಂದು ಸಿಟ್ಟು ಬರಬೇಕು. ಯಾಕಪ್ಪ ಅಂತಂದರೆ ಅವರು ಹಿಂದೂಗಳಿಗೆ ಮಾತ್ರ ಸಾಯ ಹೊಡೆದಿದ್ದಾರೆ, ಯಾರಿಗೆ ಸಾಯ ಹೊಡೆದಿಲ್ಲ. ಆ ಪ್ಲೇಸ್ ಹೇಗಿದೆ ಅಂದರೆ ಸುತ್ತಮುತ್ತ ಗಿಡ ಮರಗಳಿದ್ದಾವೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಕುದುರೆ ಮುಖಾಂತರ ಹೋಗಬೇಕು ಅಥವಾ ಕತ್ತೆ ಮುಖಾಂತರ ಹೋಗಬೇಕು. ಯಾಕಂದರೆ ಅಲ್ಲಿ ವಾಹನಗಳು ಹೋಗಬೇಕಾದ್ರೆ ರಸ್ತೆಗಳು ಮಾಡಿಲ್ಲ. ಸೊ ಅದಕ್ಕಾಗಿ ಅಲ್ಲಿ ಯಾವುದೇ ವಸ್ತುಗಳು ಒಯ್ಯಬೇಕಾದ್ರೆ ಮತ್ತು ಮನುಷ್ಯರು ಹೋಗಬೇಕಾದ್ರೆ ಕುದುರೆ ಅಥವಾ ಕತ್ತೆ ಮೇಲೆ ಅಷ್ಟೇ ಹೋಗಬೇಕು. ಸೊ ಅಲ್ಲಿಂದ ಪೊಲೀಸರು ಮತ್ತು ಆರ್ಮಿ ಹೋಗಬೇಕಾದ್ರೆ ಅಲ್ಲಿಂದ ದೂರ ಆಗುತ್ತೆ, ಲೇಟ್ ಆಗುತ್ತೆ. ನೋಡಿ, ಇಷ್ಟೆಲ್ಲ ಸರ್ಕಾರ ಇದೆ, ಆರ್ಮಿ ಇದೆ, ಎಲ್ಲ ಇದ್ರೂ ಕೂಡ ಅಲ್ಲಿ ಯಾಕೆ ಒಂದು ಆರ್ಮಿ ಮತ್ತು ಪೊಲೀಸು ವ್ಯವಸ್ಥೆ ಮಾಡಿಲ್ಲ? ಅದೇ ನನಗೆ ಒಂದು ಆಶ್ಚರ್ಯಕರ ಘಟನೆ. ಎಲ್ಲ ಕಡೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಜಾಸ್ತಿ ಇರುವ ಆರ್ಮಿ ಫೋರ್ಸ್ ಅಂದರೆ ಅದು ಕಾಶ್ಮೀರ. ಅದೇ ಕಾಶ್ಮೀರದಲ್ಲಿ ಹತ್ತಿರ ಇರುವಂಥ ಅದು ಟೂರಿಸ್ಟ್ ಪ್ಲೇಸಲ್ಲಿ ಇಟ್ಟಿಲ್ಲ ಅಂದರೆ ನನಗೆ ಮೋದಿ ಮೇಲೆ ಡೌಟ್ ಬರುತ್ತೆ, ನಮ್ಮ ಸರ್ಕಾರದ ಮೇಲೆ ಡೌಟ್ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಗೊತ್ತಾಗಬೇಕು ಎಲ್ಲೆಲ್ಲಿ ಟೂರಿಸ್ಟ್ ಪ್ಲೇಸ್ ಇದ್ದಾವೆ ಅಲ್ಲೆಲ್ಲ ನಮ್ಮ ಆರ್ಮಿದವ್ರಿಗೆ ಇರಬೇಕು. ಮತ್ತು ಅಲ್ಲಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಆದರೂ ಏನಾದರೂ ಪೊಲೀಸರನ್ನು ಸೆಕ್ಯೂರಿಟಿ ಇರಬೇಕು. ಗೌರ್ಮೆಂಟ್ ಕೇಳ್ಕೊತೀವಿ ನಾವು. ಸೊ ದಯವಿಟ್ಟು ಎಲ್ಲೆಲ್ಲಿ ನಮ್ಮ ಭಾರತ ದೇಶದಲ್ಲಿ ಟೂರಿಸ್ಟ್ ಪ್ಲೇಸ್ ಇದ್ದಾವೆ ಅಲ್ಲೆಲ್ಲ ನಮ್ಮ ಪೊಲೀಸ್ ಆಫೀಸರ್ ಆಗಲಿ, ಆರ್ಮಿ ಆಫೀಸರ್ ಆಗಲಿ, ಅಲ್ಲಿ ಸೆಕ್ಯೂರಿಟಿ ಆಗಿ ಇಡಬೇಕಂತ ತಮ್ಮಲ್ಲಿ ವಿನಂತಿ. ಸೊ ಇಷ್ಟೆಲ್ಲ ಆಗಿದೆ. ಎಷ್ಟು ಜನ ಸತ್ತೋಗಿದ್ದಾರೆ ಅಂದರೆ ಟೋಟಲು 27ರಿಂದ 28 ಜನ. ಅದರಲ್ಲಿ 22 ಜನ ಅಲ್ಲಿಯವರೇ ಇದ್ದಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಈ ಥರನೂ ಕೂಡ ಆಗುತ್ತಾ? ಧರ್ಮ ಕೇಳಿ ಶೂಟ್ ಔಟ್ ಮಾಡ್ತಾರಂತ ಫಸ್ಟ್ ಟೈಮ್ ನಾನು ಕೇಳ್ತಾರೆ ಇದು. ಸೊ ಈ ವಿಡಿಯೋ ನನಗೂ ಮಾಡೋಕ್ಕೆ ಒಂಥರ ಮುಜುಗರ ಆಗಿದೆ. ಸೊ ಇಷ್ಟೆಲ್ಲ ಕಷ್ಟ ಬಂದಿದೆ. ಯಾರ್ಯಾರ ಮನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅವರಿಗೆ ಶಾಂತಿ ಸಿಗಲಿ. ಮತ್ತು ನಮ್ಮ ಮೋದಿ ಕೇಳಬೇಕೇನಪ್ಪ ಅಂತಂದರೆ ಒಂದೇ ವಿಷಯ, ಯಾರ್ಯಾರು ತಿಳ್ಕೊಂಡಿದ್ದಾರೆ, ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವರಿಗೆ ಅವ್ರ ಫ್ಯಾಮಿಲಿಗೆ ಏನಾದರೂ ಹೆಲ್ಪ್ ಮಾಡಬೇಕು. ಮತ್ತು ಯಾರ್ಯಾರು ಅವ್ರು 4 ಜನ ಟೆರರಿಸ್ಟ್ ಇದ್ದಾರಲ್ಲ ಅವರನ್ನು
ಮನೆ ಹೊಕ್ಕಿ ಹೊಡಿಬೇಕು. ಅದು ಒಂದೇ ನಮ್ಮದು ರಿಕ್ವೆಸ್ಟು. ಯಾರು ಹಿಂದೂಗಳಿದ್ದಾರ ಅಷ್ಟು ರೆಡಿಯಾಗಿ ಅವ್ರ ಮನೆ ನುಗ್ಗಿ ಹೊಡಿಬೇಕು. ಯಾಕಂದರೆ ಅವರು ಜಾತಿ ಕೇಳಿಲ್ಲ, ಭಾಷೆ ಕೇಳಿಲ್ಲ, ಕೇಳಿದ್ದು ಧರ್ಮ. ಎಲ್ಲಿದ್ರೆ ಎಲ್ಲಿದ್ರೆ ಆರ್ ಎಸ್ ಎಸ್ದವರೇ, ಎಲ್ಲಿ ಹೋದ್ರೆ RSS, ABVP ಈ ಥರ ಒಂದು ಪಕ್ಷವನ್ನು ಕಟ್ತೀರಾ. ಇದಕ್ಕೆಲ್ಲ ಪಕ್ಷ ಕಟ್ಟಲ್ವಾ ನೀವು? ಎಲ್ಲಿದ್ದೀರಾ ನೀವು? ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಇದರಲ್ಲಿ? ಇಷ್ಟು ಜನ ನಮ್ಮ ಭಾರತ ದೇಶಕ್ಕೆ ಬಂದು ಅವರು ಧರ್ಮ ಕೇಳಿ ಬಿಡ್ತಾರೆ ಅಂದರೆ ನಾವು ಧರ್ಮ, ನಮ್ಮದು ಜಾತ್ಯತೀತ ಧರ್ಮ, ಜಾತ್ಯತೀತ ರಾಷ್ಟ್ರವಾಗಿದೆ. ಆದರೂ ಕೂಡ ನಮ್ಮ ಧರ್ಮಕ್ಕೆ ಕೇಳಿ, ನಮ್ಮ ಹಿಂದೂ ಧರ್ಮವನ್ನು ಕೇಳಿ ಬಿಡ್ತಾರೆ ಅಂದರೆ ಅವರು ಎಷ್ಟು ಸೊಕ್ಕಿರ್ಬೋದು ಅವರಿಗೆ. ಅದಕ್ಕೋಸ್ಕರ ಸೊ ಟೋಟಲ್ 28 ಜನ ಆಗಿದ್ದಾರೆ. 28 ಜನ ಫೋಟೋ ಹಾಕ್ತೀನಿ ನೋಡಿ. ಅವರಿಗೆ ಶಾಂತಿ ಸಿಗಲಿ, ಅವ್ರ ಮನಸ್ಸಿಗೆ ಶಾಂತಿ ಸಿಗಲಿ. ಸೊ ಹೇಳೋದಿಷ್ಟೇ, ಅವರಿಗೆ ಸರ್ಕಾರದಿಂದ ಸಹಾಯವಾಗಬೇಕು. ಮತ್ತು ಇನ್ನು ಮುಂದೆ ಎಲ್ಲೆಲ್ಲಿ ಟೂರಿಸ್ಟ್ ಪ್ಲೇಸ್ ಇದೆ ಅಲ್ಲಿ ಸೆಕ್ಯೂರಿಟಿ ನಮ್ಮ ಗೌರ್ಮೆಂಟ್ ತೋರಿಸಬೇಕು. ಮತ್ತು ಪರಿಹಾರ ಕೂಡ ಇದೆಲ್ಲ ಕಷ್ಟವನ್ನು ನೋಡಿ, ಇದೆಲ್ಲ ಅಟ್ಯಾಕ್ ನೋಡಿ ನಮ್ಮ ಬೇರೆ ದೇಶಗಳಿಂದ ಕೂಡ ನಮಗೆ ಸಂತಾಪವನ್ನು ಕೊಡಲಾಗಿದೆ. ಬೇರೆ ಪ್ರೈಮ್ ಮಿನಿಸ್ಟರು ಕೊಟ್ಟಿದ್ದಾರೆ. ಇವರನ್ನು ನೋಡಿ 4 ಟೆರರಿಸ್ಟ್ಗಳು. ಇವರನ್ನು ಎಲ್ಲಾದರೂ ನೋಡಿದ್ರೆ ಇವರಿಗೆ ಸುಟ್ಟು ಬಿಡಿ, ಗ್ಯಾಸ್ಲೈಟ್ ಎಣ್ಣೆ ಹಾಕಿ ಸುಟ್ಟು ಬಿಡಿ, ಇಲ್ಲ ಪೆಟ್ರೋಲಿಂದ ಸುಟ್ಟು ಬಿಡಿ. ಯಾಕಂದರೆ ಇವರು ನಮ್ಮ ದೇಶಕ್ಕೆ ಬಂದು ನಮ್ಮ ಧರ್ಮವನ್ನೇ ಕೇಳಿ ಹೊಡೆದಿದ್ದಾರೆ. ಅದಕ್ಕೋಸ್ಕರ ಇವರು ಬಿಡಕ್ಕೆ ಹೋಗ್ಬೇಡಿ. ಓಕೆ, ಈ ಟೆರರಿಸ್ಟ್ ಅಟ್ಯಾಕ್ ಪಹಲ್ಗಾಮ್ ಹಿಂದಿರೋ ಮಾಸ್ಟರ್ ಮೈಂಡ್ ಇವನೇ ನೋಡಿ. ಪೋಳಿ ಮಗ, ಉಗ್ರ ಭಾಷಣಕಾರ ಸೈಫುಲ್ಲಾ ಖಾಲಿದ್ ಎಂಬ ಗುಳ್ಳೆನರೆ ನನ್ನ ಮಗ ಒಯ್ದು ಇವನು ಬಿಡಕ್ಕೆ ಹೋಗ್ಬೇಡಿ. ಸಿಕ್ಕರೆ ಮಗನಿಗೆ ಸೀದಾ ಹಾಕ್ಬಿಡಿ. ಒಂದು ಕಡೆ ನೋಡಿದ್ರೆ ಈ ಟೆರರಿಸ್ಟು ಧರ್ಮ ಕೇಳೋದು, ಹೊಡೆಯೋದು, ಹಿಂದೂ ಇದ್ದರೆ ಹೊಡೆಯೋದು, ಅದೇ ನೋಡಿ ಮುಸ್ಲಿಮ್ ಇದ್ದರೆ ಬಿಟ್ಬಿಡೋದು. ಅದೇ ಒಂದು ಕಡೆ ನೋಡಿ ಅಲ್ಲೇ ಇರ್ತಕ್ಕಂಥ ಪಹಲ್ಗಾಮಲ್ಲಿ ಫಾನಿ ರೈಡರ್ ಆಪ್ರೇಟರ್ ಅಂದರೆ ಅಲ್ಲಿ ಕುದುರೆಗಳನ್ನು ಇನ್ನು ವಸ್ತುಗಳನ್ನು ತರೋದು ಮತ್ತು ಜನರನ್ನು ತರೋದು, ಅಂದರೆ ಕುದುರೆ ಮುಖಾಂತರ ಮತ್ತು ಕತ್ತಿ ಮುಖಾಂತರ ಹೋಗ್ಬೇಕಾದ್ರೆ ಅವರೇ ಆಪ್ರೇಟರ್ ಇರ್ತಾರೆ. ಸೊ ಕುದುರೆಗಳ ಮೇಲೆ ಒಯ್ಯೋದು ಬಿಡೋದು ಮತ್ತು ವಸ್ತುಗಳನ್ನು ತರೋದು ಬಿಡೋದು ಅವರೇ ಮಾಡ್ತಿರ್ತಾರೆ. ಯಾರಾದರೆ ಸೈಯದ್ ಆದಿಲ್ ಹುಸೇನ್ ಅಂತ, ಅವರು ಮುಸ್ಲಿಮ್ ಇರ್ತಾರೆ. ಆದರೂ ಕೂಡ ತಮ್ಮ ಜೀವನ ಹಿಂದೂಗಳಿಗಾಗಿ ಹೆಲ್ಪ್ ಮಾಡ್ತಾ ಅವ್ರು ಹೆಲ್ಪ್ ಮಾಡಿದ್ದು ನೋಡಿ ಟೆರರಿಸ್ಟ್ ಅವರನ್ನು ಕೂಡ ಶೂಟ್ ಔಟ್ ಮಾಡಿಬಿಡ್ತಾರೆ. ಯಾಕಂದರೆ ಹಿಂದೂಗಳನ್ನು ಹೆಲ್ಪ್ ಮಾಡಿದಕ್ಕೋಸ್ಕರ ಅವರು ಒಬ್ಬ ಮುಸ್ಲಿಂ ಕೂಡ ಮಾಡಿಬಿಡ್ತಾರೆ. ನೋಡಿ ಎಷ್ಟು ದೊಡ್ಡ ಮನಸ್ಸು ಮುಸ್ಲಿಂ ಅಂತ. ನಮ್ಮ ಭಾರತ ದೇಶದಲ್ಲಿ ನಮ್ಮೊಳಗೆ ನಾವು ಹೊಡೆದಾಡ್ಸಾಯ್ತೀವಿ, ಆದರೆ ಬೇರೆದವರಿಗೆ ಲಾಭ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರಜೆಗಳ ಮೂರನೇ ಲಾಭ ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ನೋಡಿ ಒಬ್ಬಳು ಬನ್ನಿ ನನಗೆ ಹೆಲ್ಪ್ ಮಾಡಿ, ದಯವಿಟ್ಟು ನನ್ನ ಗಂಡನ್ನು ಕೊಲ್ತಾ ಇದ್ದಾರೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದಾಳೆ. ಇಷ್ಟು ಭಯಾನಕವಾಗಿ ಕೊಂದುಬಿಟ್ಟಿದ್ದಾರೆ ಅಂದರೆ ಎಷ್ಟು ಕ್ರೂರಿ ಆಗಿರ್ಬೋದು ನನ್ನ ಮಕ್ಕಳು ಇದು. ಸೊ ಅವ್ರಿಗೆ ಸ್ವಲ್ಪ ಕೂಡ ದಯ ಬರಲಿಲ್ವಾ, ಅಷ್ಟು ಕೇಳ್ತಾ ಇದ್ದಾಳೆ. ನೋಡಿ ವಿಡಿಯೋ ನೋಡಿ, ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ. ಈ ಥರ ಕೇಳ್ಕೊತಾ ಇದ್ದಾಳೆ ಒಂದು ಹೆಣ್ಣು. चलो मरे तू भी करता है यार, ये देख ना पागला हो जहांगीर, तू तो निकलना यार। मेरी खुदाया, कहाँ पे आपका बेटा, कहाँ पे है? कोई बात नहीं, आपने आप बोले ना मुझे। पर थी क्या बोलते, भेलपुरी खा रही थी, मेरा पति साइड में था, एक इंसान आया, उसने उसको गोली मार दी। यहाँ पे उसने बोला कि ये शायद मुस्लिम नहीं है, उसने उसको गोली मार दी। नहीं, आप टेंशन मत लो। अब बेटा आप यहाँ पे रहो, हम साथ में। मैडम ये जो भीड़ सब है प्रेसिडेंट, आप टेंशन मत लो, मेरे पति का बच्चा लो, हम बचा देगा, कोई बात नहीं। भैया तो करिए फोन। ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ. ಯಾರ್ಯಾರು ಹಿಂದೂಗಳಿದ್ದಾರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಿಸಿಟಿಂಗ್ ಮೈ ಚಾನೆಲ್.